ಸರ್ಕಾರದಲ್ಲಿ ಈಗಾಗಲೇ ಎಲ್ಲವೂ ಸರಿ ಇಲ್ಲ ಅಂತ ಬಿಜೆಪಿ ಅವರು ಈಗಾಗಲೇ ನೇರವಾಗಿ ಆರೋಪ ಮಾಡ್ತಾರೆ. ನನ್ನ ಕಡೆಗೆ ಬಿಜೆಪಿ ಮನೆಯಲ್ಲೂ ಕೂಡ ಎಲ್ಲವೂ ಸರಿ ಇಲ್ಲ. ಯಾಕೆಂದರೆ ಈಗಾಗಲೇ ವಿಜಯೇಂದ್ರ ಅವರು ಯತ್ನಾಳ್ ವಿರುದ್ಧ ಒಂದು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಇದ್ರ ನಡುವೆ ಯತ್ನಾಳ್ ಅವರು ಯಾವುದಕ್ಕೂ ಡೋಂಟ್ ಕೇರ್ ಅಂತ ಹೇಳ್ತಾನೆ ನಮ್ಮ ತಂಡದಿಂದಲೇ ಒಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನೇರವಾಗಿ ಹೇಳ್ತಿದ್ದಾರೆ. ಇದರ ಜೊತೆಗೆ ಅವರ ಮೈತ್ರಿ ಪಕ್ಷ JDSನಲ್ಲೂ ಕೂಡ ಈಗ ಅಪಸ್ವರದ ಮಾತುಗಳು ಕೇಳಿಬರ್ತಾ ಇದೆ. ಪ್ರಮುಖವಾಗಿ GT ದೇವೇಗೌಡರು ಹಾಗೂ ಸಾರಾ ಮಹೇಶ್ ನಡುವಿನ ಸಮರ ದಿನೇ 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 ತಾರಕಕ್ಕೇರ್ತಾ ಇದೆ. ನಾವೆಲ್ಲ ಇಲ್ಲಿ ಏನ್ ಕೂತೀವಲ್ಲ, ನಮ್ಮ ಅವ್ವ ನಮ್ಮ ಅಪ್ಪ ಗಟ್ಟಿ ಅಪ್ಪ ಅವ್ವ ಹೋಗಿ ಯಾರ್ದಾರ ಕಾಲು ಮುಗಿ ಮಕ್ಕಳು ನಾವಲ್ಲ. ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂತದ್ದು ಅವ್ರಿಗೆ ಶೋಭೆ ತರುವಂತದ್ದಲ್ಲ. ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ ಚರ್ಚೆ ಮಾಡೋಣ. ರೈತರು ಮತ್ತೆ ವಿವಿಧ ಸಂಘಟನೆಗಳು ಕೂಡ ಇದನ್ನು ಭಾಗವಹಿಸಿದ್ದಾವೆ. ಅವ್ರೆಲ್ಲಿ ಹೋರಾಟ ಮಾಡಕತ್ತಾರ ಪಾಪ, ರಾತ್ರಿ DK ಶಿವಕುಮಾರ್ ಮನೆಯಾಗ ಇರ್ತಾರ. ಯುದ್ಧ, ಅಂತರ್ಯುದ್ಧ, ಕೇಸರಿ ಮನೆಯಲ್ಲಿನ ಒಳಬೇಗುದಿ, ವಿಜಯೇಂದ್ರ ನಾಯಕತ್ವಕ್ಕೆ ವಿರೋಧ, ಒಪ್ಪಲ್ಲ, ಒಪ್ಪೋ ಮಾತೇ ಇಲ್ಲ. ಇದು ಬೇರೆ ಯಾರ ಅಪಸ್ವರವೂ ಅಲ್ಲ, ಸ್ವಪಕ್ಷ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲೇ ಕೇಳ್ಬರ್ತಾ ಇರೋ ಅಸಮಾಧಾನದ ಧ್ವನಿ ಇದು. ವಕ್ಫ್ ವಿಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸೆಡ್ಡು ಹೊಡೆದು ಪ್ರತ್ಯೇಕ ಸಮರ ಸಾರಿರುವಂತ ಯತ್ನಾಳ್ ಟೀಮ್ ಮತ್ತಷ್ಟು ಹುರುಪಿನಿಂದ ಅಭಿಯಾನ ಮಾಡ್ತಿದೆ. ಎರಡನೇ ದಿನದ ಅಭಿಯಾನ ಜೋರಾಗೆ ನಡೀತಾ ಇದೆ. ಬಣ ಬಡಿದಾಟ, ಎರಡನೇ ದಿನಕ್ಕೆ ಕಾಲಿಟ್ಟ ಯತ್ನಾಳ್ ಅಭಿಯಾನ. ಕಲಬುರಗಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಜಾಥಾ. ವಕ್ಫ್ ವಿರುದ್ಧ ಹೋರಾಟದಲ್ಲಿ ಶಾಸಕ ಯತ್ನಾಳ್ ಟೀಮ್ ಅಭಿಯಾನ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಬೀದರ್ನಿಂದ ಆರಂಭ ಆಗಿರುವ ಜನಜಾಗೃತಿ ಜಾಥಾ ಕಲಬುರಗಿಗೆ ತಲುಪಿದೆ. ನಗರದ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ನಡೆಯಿತು. ಶಾಸಕ ರಮೇಶ್ ಜಾರಕಿಹೊಳಿ, ಪ್ರತಾಪ್ ಸಿಂಹ ಸಾಥ್ ಕೊಟ್ರು. ಇನ್ನು ವಿವಿಧ ಮಠಾಧೀಶರು, ಹಿಂದೂ ಪರ ಸಂಘಟನೆ ಮುಖಂಡರು ಭಾಗಿಯಾದರು. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವಿಜಯೇಂದ್ರ ಗಂಭೀರ ಚಿಂತನೆ. ಬಿಜೆಪಿಯಲ್ಲಿ ಶಾಸಕ ಯತ್ನಾಳ್ ನಡೆಯನ್ನ ಗಂಭೀರವಾಗಿ ಪರಿಗಣಿಸಿರುವಂತ ವಿಜಯೇಂದ್ರ ಕ್ರಮಕ್ಕೆ ಗಂಭೀರ ಚಿಂತನೆಯನ್ನ ನಡೆಸಿದ್ದಾರೆ. ಅದೇನು ಅನ್ನೋದನ್ನೇ ಹೇಳ್ತೀವಿ ನೋಡಿ. ಹೈಕಮಾಂಡ್ ನಾಯಕರ ಜೊತೆ ಕ್ರಮದ ಬಗ್ಗೆ ಚರ್ಚಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಸಂಸತ್ ಅಧಿವೇಶನದ ವೇಳೆಯೇ ದೆಹಲಿಗೆ ತೆರಳೋದಕ್ಕೆ ಪ್ಲಾನ್ ಮಾಡಿದಾರಂತೆ. ಡಿಸೆಂಬರ್ 7ರಂದು ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಕ್ರಮದ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ವಿಜಯೇಂದ್ರ ನಿರ್ಧಾರ ಮಾಡಿದ್ದಾರೆ. ಎಲ್ಲವೂ ಅಂದ್ಕೊಂಡಂತೆ ನಡೆದ್ರೆ ಜನವರಿ ವೇಳೆಗೆ ಯತ್ನಾಳ್ ವಿರುದ್ಧ ಕ್ರಮ ಆಗೋ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದರು. ಇದಕ್ಕೆ ಕೌಂಟರ್ ಕೊಟ್ಟ BSY, ನಿಮಗಿದು ಶೋಭೆ ತರೋದಿಲ್ಲ, ಪ್ರತ್ಯೇಕ ಹೋರಾಟ ಕೈಬಿಡಿ ಅಂತ ಎಚ್ಚರಿಕೆ ಕೊಟ್ರು. ಯತ್ನಾಳ್ ಅವ್ರ ಟೀಮ್ ಬಂದೈತಿ ಇವತ್ತು, ಅದಕ್ಕೇನು ಅವ್ವ ಅಪ್ಪ ಇಲ್ಲ ಅಂತಾರೆ ಯಾರು ಅಂತಂದ್ರು. ನಾವೆಲ್ಲ ಇಲ್ಲಿ ಏನ್ ಕೂತೀವಲ್ಲ, ನಮ್ಮ ಅವ್ವ ನಮ್ಮ ಅಪ್ಪ ಗಟ್ಟಿ ಅಪ್ಪ ಅವ್ವ ದಿನ ಒಂದು ಪಾರ್ಟಿಗೆ ಹೋಗ್ಕೊಂಡು ಅಪ್ಪಾಜಿ ಅನ್ನೋ ಮಕ್ಕಳು ನಾವಲ್ಲ, ಹೋಗಿ ಯಾರ್ದಾರ ಕಾಲು ಮುಗಿ ಮಕ್ಕಳು ನಾವಲ್ಲ. ಎಲ್ಲ ಈಗಿನ ಲಫಂಗರಿಗೆಲ್ಲ ಕಾಲು ಮುಗಿ ಅಂತ ನಾವಲ್ಲ. ಇವತ್ತು ಬಸವನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನ ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡ್ರು. ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ, ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು ಕೇಂದ್ರದ ನಾಯಕರಿಗೆ ಬಿಟ್ಟು. ವರಿಷ್ಠ ಗಮನಕ್ಕೆ ತರ್ತೀರಾ ಸರ್? ಅಲ್ಲ, ವರಿಷ್ಠ ಗಮನಕ್ಕೆ ಎಲ್ಲ ಗೊತ್ತಿರುತ್ತೆ, ನೋಡೋಣ ಏನು ಮಾಡ್ತಾರೆ. ಶಾಸಕ ಬಸನಗೌಡ ಪಾಟೀಲ್ ಪ್ರತ್ಯೇಕ ಹೋರಾಟವನ್ನ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ಹೋರಾಟ ಕುಟುಂಬದ ವಿರುದ್ಧ ಅಲ್ಲ ಅಂದಿದ್ದಾರೆ. ಇದಕ್ಕೆ ಉತ್ತರಿಸಿದ ಮಾಜಿ CM BS ಯಡಿಯೂರಪ್ಪ, ಬನ್ನಿ ಮಾತನಾಡಿ ಸರಿಪಡಿಸೋಣ ಅಂತ ಆಹ್ವಾನ ಕೊಟ್ಟಿದ್ದಾರೆ. ನಾವು ಜನರ ಸಲ ಹೋರಾಟ ಮಾಡಕತ್ತೀವಿ, ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಇಲ್ಲ, ರಾಜ್ಯಾಧ್ಯಕ್ಷ ಕಸುವುದ್ರ ಸಲ ಹೋರಾಟ ಇಲ್ಲ, ಮುಖ್ಯಮಂತ್ರಿ ಆಗೋದ್ರ ಸಲ ಹೋರಾಟ ಇಲ್ಲ. ಯಾರ್ಯಾರು ಬೇರೆ ಬೇರೆ ಭಿನ್ನಾಭಿಪ್ರಾಯ ಇಟ್ಕೊಂಡು ಈ ರೀತಿ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅವ್ರು ವಿನಂತಿ ಮಾಡ್ತೇನೆ, ಪಕ್ಷದ ಹಿತದೃಷ್ಟಿಯಿಂದ ಬನ್ನಿ ಚರ್ಚೆ ಮಾಡೋಣ. ಏನಾದರೂ ಕೊರತೆಗಳಿದ್ದರೆ ಸರಿಪಡಿಸ್ಕೊಂಡು ನಾವೆಲ್ಲ ಒಟ್ಟಾಗಿ ಪಕ್ಷವನ್ನು ಬಲಪಡಿಸೋ ಕಡೆ ಗಮನವನ್ನು ಕೊಡೋಣ ಅಂತೇಳಿ ಎಲ್ಲರೂ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿದೆ. ವಕ್ಫ್ ವಿರುದ್ಧ ಜಿಲ್ಲೆಯಲ್ಲೂ ಪ್ರತಿಭಟನೆ ಆಗ್ತಾ ಇದೆ ಅಂತ ವಿಜಯೇಂದ್ರ ಹೇಳಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಯತ್ನಾಳ್, ಹೋರಾಟ ಮಾಡೋರು ನಾವು ಅಂದ್ರು.
ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಮತ್ತು ವಿವಿಧ ಸಂಘಟನೆಗಳು ಕೂಡ ಇದರಲ್ಲಿ ಭಾಗವಹಿಸಿದ್ದಾವೆ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಆಗಬೇಕು. ಒಂದು ವೇದಿಕೆಯಲ್ಲಿ ಹೋರಾಟ ಮಾಡೋದಿಲ್ಲ ಅವ್ರೆಲ್ಲಿ ಹೋರಾಟ ಮಾಡಕತ್ತಾರ ಪಾಪ. ರಾತ್ರಿ ಡಿ.ಕೆ. ಶಿವಕುಮಾರ್ ಮನೆಯಾಗೆ ಇರ್ತಾರ ಅವರು ಏನು ಹೆಜ್ಜೆಯಿಂದ ಹಿಂದೆ ಸರಿತಾನೇ ಇಲ್ಲ. ಬ್ಯೂರೋ ರಿಪೋರ್ಟ್ TV9.